ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕೋಗಿಲೆ ಮನೆ ಬಳಿ ಹಸು ಮೇಲೆ ಚಿರತೆ ದಾಳಿ, ಚಿಕಿತ್ಸೆ ಫಲಿಸದೆ ದಿನಕ್ಕೆ 8 ಲೀಟರ್ ಹಾಲು ಕೊಡುತ್ತಿದ್ದ ಹಸು ಬಲಿ, ನಷ್ಟ ಪರಿಹಾರಕ್ಕೆ ರೈತನ ಆಗ್ರಹ. ಅರೆಹಳ್ಳಿ ಭಾಗದಲ್ಲಿ ಹೆಚ್ಚಿದ ಆನೆಗಳ ದಾಂಧಲೆ, ಕಟಾವಿಗೆ ಬಂದಿದ್ದ 15 ಎಕರೆ ಭತ್ತದ ಬೆಳೆ ಸಂಪೂರ್ಣ ನಾಶ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ರೈತರ ಸ್ಥಿತಿ. ಡಿಸೆಂಬರ್ 29ರಂದು ಜೆಡಿಎಸ್ ಕಾರ್ಯಕರ್ತರ ಸಭೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ನೇತೃತ್ವದಲ್ಲಿ ಸಭೆ ಆಯೋಜನೆ, ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಮಾಹಿತಿ. ಬೇಲೂರು ತಾಲೂಕಿನ ಕೋಗಿಲೆಮನೆ ಗ್ರಾಮದಲ್ಲಿ ಚಿರತೆಯೊಂದು ಹಸುವಿನ ಮೇಲೆ ದಾಳಿ ನಡೆಸಿದ್ದು, ತೀವ್ರವಾಗಿ ಗಾಯಗೊಂಡಿದ್ದ ಹಸು ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಮೃತಪಟ್ಟಿದೆ. ಈ ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಗ್ರಾಮದ ರೈತ ದೊರೆರಾಜು ಅವರು ತಮ್ಮ ಹಸುವನ್ನ ಹೊಲದಲ್ಲಿ ಮೇಯಿಸುತ್ತಿದ್ದಾಗ ಪೊದೆಯಿಂದ ಏಕಾಏಕಿ ನುಗ್ಗಿದ ಚಿರತೆ ಹಸುವಿನ ಕೆಚ್ಚಲು ಹಾಗೂ ಹೊಟ್ಟೆಯ ಭಾಗಕ್ಕೆ ಗಂಭೀರ ಗಾಯ ಮಾಡಿದೆ. ಸ್ಥಳೀಯರು ಕೂಡಲೇ ಧಾವಿಸಿ ಶಬ್ದ ಮಾಡಿದ ಕಾರಣ ಚಿರತೆ ಅಲ್ಲಿಂದ ಪಲಾಯನ ಮಾಡಿದೆ. ಗುರುವಾರ ನಡೆದ ಈ ದಾಳಿಯಿಂದ ಗಾಯಗೊಂಡಿದ್ದ ಹಸುವಿಗೆ ತುರ್ತು ಚಿಕಿತ್ಸೆ ನೀಡಲಾಯಿತಾದರೂ ಚಿಕಿತ್ಸೆಗೆ ಸ್ಪಂದಿಸದೆ ಹಸು ಶುಕ್ರವಾರ ಮುಂಜಾನೆ ಅಸುನೀಗಿದೆ. ಈ ಹಸುವೆ ನಮ್ಮ ಕುಟುಂಬದ ಜೀವನದ ಆಧಾರವಾಗಿತ್ತು. ಈಗಾಗಲೇ ಆನೆಗಳ ಹಾವಳಿಯಿಂದ ತತ್ತರಿಸಿರುವ ನಮಗೆ ಈಗ ಚಿರತೆ ಕಾಟ, ಗಾಯದ ಮೇಲೆ ಮರೆಯಿಳದಂತಾಗಿದೆ ಎಂದು ಮಾಲೀಕ ದೊರೆರಾಜು ಕಣ್ಣೀರು ಹಾಕಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ತು ಚಿರತೆಯನ್ನು ಸೆರೆ ಹಿಡಿದು ಮೃತಪಟ್ಟ ಹಸುವಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಾಂತೇಗೌಡ ಅಂತ ನನಗೆ ಬಂತು ಫಸ್ಟ್, ನನಗೆ ಬಂದಿದ್ದು ಫಸ್ಟು. ನಾವು ದೊಡ್ಡ ವರ್ಷ ಹಸಿಗೆ ಟಚ್ ಮಾಡ್ತೇವೆ ಸರ್. ನನ್ನ ದನ ಮೇಸಕ್ಕೆ ಹೋಗಿದ್ದೆ ಸರ್, ಸತ್ತಲ್ಲಿ ದನ ಮೇಸಕ್ಕೆ ಹೋಗಿದ್ದೆ. ಹಿಂಗೆ ಚಿರತೆ ದಾಳಿ ಮಾಡಿ ನನಗೆ ಮೊಟಾಗಿ ಬಂತು. ಅದೇನು ಮಾಡ್ತು, ನನಸಿಗೆ ಇಂಟಿ ಮಾಡ್ತು. ನನ್ನ ಜೀವನ ಇದೇ ಒಂದು ಹಸು ಒಂದು ಇಟ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೆ. ಈ ಥರ ಆದರೆ ಏನು ಮಾಡಲಿ ಸರ್, ನಾನು ಜೀವನ ಮಾಡೋಕೆ ಬೇಡವಾ? ಇಲ್ಲ, ಜೀವನ ನಾನು ಸಾಕ್ತೇನೆ. ಯಾರು ನನ್ನ ಮಕ್ಕಳು ಭಾಷಣ ನೋಡೋಕೆ ಬರಲಿಲ್ಲ. ಏನಾಯಿತು ಏನು ಅಂತ ಕೇಳಕ್ಕೆ ಬಂದಿಲ್ಲ. ಯಾರು ಸರ್, ಯಾರು ನನ್ನ ಮಗನೂ ಬಂದಿಲ್ಲ ಇವತ್ತು ಕೇಳೋಕ್ಕೆ ಏನಾಯಿತು ಎಂತು ಅಂತ ಬಂದಿಲ್ಲ. ಏನು ಮಾಡ್ಬೇಕು ಅಂತ. ಸರ್ ಇಲ್ಲ ಸರ್, ನನ್ನ ಹಸ ನಾನೇ ಕರ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ ಸರ್. 2.5 ಸರ್, 2.5 ತಂದಾಯಿತು. ಇಲ್ಲಿ ಬಂದು ಮ್ಯಾಕ್ ಅಡ್ಕೆ ಬಂದು ಅಂತಾರೆ ಬಂತು. ಇದು ಕಳ್ಳು ಆಚೆಗೆ ಬಂದು 4 ವರ್ಷ ಸತ್ತೋಯ್ತು. ರಾತ್ರಿ 10 ವರ್ಷ ಸತ್ತೋಯ್ತು. ಮಲೆನಾಡು ಭಾಗದಲ್ಲಿ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತರಿಗೆ ಆರ್ಥಿಕ ಸಂಕಷ್ಟದ ಬೆನ್ನಲ್ಲೇ ಈಗ ಕಾಡಾನೆಗಳ ಹಾವಳಿ ಶಾಪವಾಗಿ ಪರಿಣಮಿಸಿದೆ. ತಾಲೂಕಿನ ಅರೆಹಳ್ಳಿ ಹೋಬಳಿಯ ಮಲ್ಲಾಪುರ ಗ್ರಾಮದಲ್ಲಿ ಕಳೆದ 4-5 ದಿನಗಳಿಂದ ಕಾಡಾನೆಗಳು ನಿರಂತರ ದಾಂಧಲೆ ನಡೆಸುತ್ತಿದ್ದು ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಗ್ರಾಮದ ಪ್ರಗತಿಪರ ರೈತರಾದ ಗಂಗಾಧರ ಹಾಗೂ ಯುವರಾಜ್ ಎಂಬುವರಿಗೆ ಸೇರಿದ ಸುಮಾರು 15 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಪೈರನ್ನ ಕಾಡಾನೆಗಳು ತಿಂದು ತುಳಿದು ಹಾಳು ಮಾಡಿದೆ. ಇನ್ನೇನು ಮುಂದಿನ ವಾರದಲ್ಲಿ ಫಸಲು ಕೊಯ್ಲಿಗೆ ಬರಬೇಕಿತ್ತು. ಆದರೆ ಆನೆಗಳ ಹಿಂಡು ಇಡೀ ಗದ್ದೆಯನ್ನ ಬಂಜರು ಭೂಮಿಯನ್ನಾಗಿ ಮಾಡಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಸುಮಾರು 12 ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ಬೆಳೆ ಹಾನಿಯಾಗಿದೆ. ಗ್ರಾಮಸ್ಥರ ಪ್ರಕಾರ ಸುಮಾರು 15ಕ್ಕೂ ಹೆಚ್ಚು ಕಾಡಾನೆಗಳ ಗುಂಪು ರಾತ್ರಿ ವೇಳೆ ದಾಂಧಲೆ ನಡೆಸುತ್ತಿದ್ದರೆ ಭೀಮಾ ಎಂದು ಕರೆಯಲ್ಪಡುವ ಒಂಟಿ ಸಲಗವೊಂದು ಹಗಲು ವೇಳೆಯೂ ಗದ್ದೆಯಲ್ಲಿ ಬೀಡು ಬಿಟ್ಟಿದೆ. ಕಣ್ಣೆದುರೇ ತೆನೆಯನ್ನ ತಿನ್ನುತ್ತಾ ಹಾನಿ ಮಾಡುತ್ತಿದ್ದರೂ ಆನೆಯ ಭಯದಿಂದ ರೈತರು ಹತ್ತಿರ ಹೋಗಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಒಂಟಿ ಸಲಗವೊಂದು ರೈತರೊಬ್ಬರನ್ನ ಬೆನ್ನಟ್ಟಿದ ಘಟನೆಯೂ ನಡೆದಿದೆ. ನಿನ್ನೆ ಕೆಲಸ ಮಾಡುತ್ತಿದ್ದಾಗ ಆನೆಯೊಂದು ನನ್ನ ಅಣ್ಣನನ್ನ ಅಟ್ಟಡಿಸಿಕೊಂಡು ಬಂದಿತ್ತು. ಅವರು ಕೂದಲೇ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ರೈತ ಯುವರಾಜ್ ಅಳಲು ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ವೈಜ್ಞಾನಿಕವಾಗಿ ಆನೆಗಳನ್ನು ಕಾಡಿಗಟ್ಟಬೇಕು ಮತ್ತು ಸಂತ್ರಸ್ತ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಂತಂದ್ರೆ ಗದ್ದೆಲ್ಲ ಆನೆ ಲೂಟಿ ಹೊಡೆದು ಬಿಟ್ಟಿದ್ದಾವೆ. ಏನು ಅಂದ್ರೆ ಏನು ಉಳಿಸಿಲ್ಲ. ಆ ಹುಲ್ಲು ಬರೀ ತೆರೆ ಹುಲ್ಲು ತುಣಿದು ಬದ ಎಲ್ಲ ಹಾಳು ಮಾಡಿ ಕೂಡಿಸ್ಬಿಟ್ಟಿದ್ದಾರೆ. ನಾವು ಇದನ್ನೇ ನೆಚ್ಕೊಂಡಿರೋದು. ಮುಂದಕ್ಕೆ ಹೇಗೆ ಮಾಡೋದು, ಏನು ಕತೆ, ಜೀವನ ಹೇಗೆ ನಡೆಸೋದು ಒಂದೂ ಅರ್ಥ ಆಗ್ತಾ ಇಲ್ಲ. ಈ ನಮ್ಮದು ಒಬ್ಬದೇ ಅಂತಲ್ಲ, ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಮುದ್ದಕ್ಕೂ ಇಡೀ ಒಂದು 10-15 ಎಕರೆ ಬೌಂಡ್ರಿನೇ ಹಂಗೆ ಮಾಡಿಬಿಟ್ಟಿದ್ದಾರೆ. ಪ್ರತಿ ದಿವಸ ಬರ್ತಾಯಿದ್ದಾರೆ ನೋಡಿ. ಇಲ್ಲಿ ನೋಡಿ ಅಲ್ಲಿ ಉದ್ದಕ್ಕೂ ನೋಡಿ. ಅಲ್ಲಿ ಈಗಾದರೆ ಯಾಕೆ ಮಾಡೋದು ನೋಡಿ. ಜೆಡಿಎಸ್ ಜಿಲ್ಲಾ ಘಟಕದ ವತಿಯಿಂದ ಡಿಸೆಂಬರ್ 29ರಂದು ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಲಿಂಗೇಶ್ ತಿಳಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ 29ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಸಭೆಗೆ ಶಾಸಕರಾದ ಎಚ್ಡಿ ರೇವಣ್ಣ, ಸ್ವರೂಪ್ ಪ್ರಕಾಶ್ ಸೇರಿದಂತೆ ಹಾಲಿ ಹಾಗೂ ಮಾಜಿ ಶಾಸಕರು, ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಲಿದ್ದಾರೆ. ಮುಂದಿನ ಕೆಲವು ದಿನಗಳಲ್ಲಿ ಜಿಲ್ಲೆ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಲು ಕಾರ್ಯಕರ್ತರು ಹಾಗೂ ಮುಖಂಡರನ್ನ ಹುರಿದುಂಬಿಸಲು ವರಿಷ್ಠರಾದ ದೇವೇಗೌಡರು ಮುಂದಾಗಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಸಭೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. 11 ಗಂಟೆಗೆ ಹಾಸನ ನಗರದಲ್ಲಿರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಹಾಸನ ಜಿಲ್ಲಾ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಗೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳಾದಂತಹ ನಮ್ಮ ನಾಯಕರು ಆದಂಥ ಎಚ್.ಡಿ. ದೇವೇಗೌಡರು ಆಗಮಿಸಲಿದ್ದು ಈ ಒಂದು ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಳ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ರೇವಣ್ಣಾದಿಯಾಗಿ, ಜೊತೆಗೆ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದಿಂದ ಸ್ಪರ್ಧಿಸಿ ಪರಾಜಯಗೊಂಡಂಥ ಅಭ್ಯರ್ಥಿಗಳು, ಜೊತೆಗೆ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಅಧ್ಯಕ್ಷಗಳು, ಮಾಜಿ ಅಧ್ಯಕ್ಷಗಳು, ಮಾಜಿ ಉಪಾಧ್ಯಕ್ಷಗಳು, ಮಾಜಿ ಸದಸ್ಯಗಳು, ಜೊತೆಗೆ ಗ್ರಾಮ ಪಂಚಾಯಿತಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷಗಳು, ಅದರ ಜೊತೆಗೆ ನಮ್ಮ ಡಿಸಿಸಿ ಬ್ಯಾಂಕಿನ ಅಡಿಯಲ್ಲಿರ್ತಕ್ಕಂಥ ಎಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ನಗರ ಪಾಲಿಕೆ ಮಾಜಿ ಮೇಯರ್ ಗಿರೀಶ್ ಚನ್ನವೀರಪ್ಪ, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದೇವೇಗೌಡ, ಮಾಧ್ಯಮ ವಕ್ತಾರ ರಘು ಹೊಂಗೆರೆ, ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸತೀಶ್, ಜೆಡಿಎಸ್ ಆಲೂರು ತಾಲೂಕು ಘಟಕದ ಅಧ್ಯಕ್ಷ ಮಂಜೇಗೌಡ ಹಾಜರಿದ್ದರು. ದಲಿತರು, ಅಲ್ಪಸಂಖ್ಯಾತರಿಗೆ ದೊರೆಯುವ ಸಬ್ಸಿಡಿ ಯೋಜನೆಗಳ ಸೌಲಭ್ಯ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿ ವಂಚಿಸಿರುವ ಸಿಎಸ್ ನಾಗರಾಜನನ್ನು ಬಂಧಿಸಲು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಈ ವೇಳೆ ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಘಟಕದ ಸಂಚಾಲಕ ಎಂಜಿ ಪೃಥ್ವಿ ಮಾತನಾಡಿ, ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ನಾಗರಾಜ್ ರೈತರನ್ನು ನಂಬಿಸಿ 60 ಲಕ್ಷಕ್ಕೂ ಹೆಚ್ಚು ವಂಚನೆ ಮಾಡಿದ್ದಾರೆ. ಬಡ ಹಾಗೂ ಮುಗ್ಧ ರೈತರನ್ನ ಗುರಿಯಾಗಿಸಿ ವಂಚಿಸಿರುವ ಕುರಿತು ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರೂ ಯಾವುದೇ ಕ್ರಮವಾಗಿಲ್ಲ. ನಾಗರಾಜ್ ಅವರ ಪೋಷಕರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದು ರಾಜಕೀಯ ಪ್ರಭಾವ ಹೊಂದಿದ್ದಾರೆ. ಆದ್ದರಿಂದ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ತಾಲೂಕಿನ ರೈತರಿಗೆ ಸಬ್ಸಿಡಿ ಮೂಲಕ ಕೃಷಿ ಸಲಕರಣೆ, ಟ್ರ್ಯಾಕ್ಟರ್, ಕಾರು ಸೇರಿದಂತೆ ಇತರೆ ಆಮಿಷಗಳ ಮೂಲಕ ಲಕ್ಷಾಂತರ ರೂಪಾಯಿ ವಂಚಿಸಿರುವ ನಾಗರಾಜ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದು. ಈ ಪ್ರಕರಣವನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಬೇಕು. ಹೊಳೆನರಸೀಪುರದ ಪೊಲೀಸರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಚನೆ ನೀಡುವ ಮೂಲಕ ನಾಗರಾಜ್ ಬಂಧನಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ದಲಿತರಿಗೆ ಕೊಡ್ತಾ ಇರತಕ್ಕಂಥ ಸಬ್ಸಿಡಿಯ ಹಿನ್ನೆಲೆಯಲ್ಲಿ ಕೊಡ್ತಾ ಇರುವ ಹಲವು ಮೆಟೀರಿಯಲ್ಸ್ಗಳನ್ನು ರೈತರಿಗೆ ನಾನು ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿಗಳನ್ನು ಮೋಸ ಮಾಡಿದ್ದಾನೆ. ಉದಾಹರಣೆ, ಟ್ರ್ಯಾಕ್ಟರ್ಗಳು ಮತ್ತು ಕಾರ್ಗಳು, ರೋಟ್ರಿವೇಟ್ರ್ಗಳು ಹಾಗೂ ಗಂಗಾ ಕಲ್ಯಾಣ ಅಡಿಯಲ್ಲಿ ಬಾವಿಗಳು, ಇವೆಲ್ಲವೂ ಕೂಡ ದಲಿತರು ಮತ್ತು ಅಲ್ಪಸಂಖ್ಯಾತರಿಗೆ ಅಂತೇಳಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು. ಇವುಗಳನ್ನು ನಾವು ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಸರಿಸುಮಾರು ನಮಗೆ ಸಿಕ್ಕಿರೋ ಲೆಕ್ಕದ ಪ್ರಕಾರ 60 ಲಕ್ಷಕ್ಕೂ ಹೆಚ್ಚು ಹಣವನ್ನು ರೈತರಿಂದ ಇವನು ವಸೂಲಿ ಮಾಡಿದ್ದಾನೆ. ಎರಡನೇದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 FIRಗಳು ದಾಖಲಾಗಿದ್ದಾವೆ ಹೊಳೆನರಸೀಪುರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ. ಆದರೆ ಪೊಲೀಸ್ನವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿ ಈ ಪ್ರತಿಭಟನೆ ಮಾಡೋದ್ರ ಮೂಲಕ ಅವನನ್ನು ನಾಗರಾಜನನ್ನು ಯಾರು ರೈತರಿಗೆ ಮೋಸ ಮಾಡಿದ್ದಾನೆ ಮತ್ತು ದಲಿತರ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ, ಅವನಿಗೆ SC/ST ಕಾಯ್ದೆ ಅಡಿಯಲ್ಲಿ ಅವನನ್ನು ಕೂಡಲೇ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷ HR ನವೀನ್ ಕುಮಾರ್, ದಲಿತ ಮುಖಂಡರಾದ ರಾಜಶೇಖರ್, CITU ಮುಖಂಡ ಅರವಿಂದ್, ಕಾರ್ಯಕರ್ತರಾದ ಶೈಲಾ, ವೀಣಾ ಸೇರಿದಂತೆ ರೈತರು ಭಾಗವಹಿಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಹಳೆಬೀಡಿನ ಶ್ರೀ ಕ್ಷೇತ್ರ ಪುಷ್ಪಗಿರಿ ಸಹಯೋಗದಲ್ಲಿ ಜನವರಿ 3 ರಿಂದ 6ರವರೆಗೆ ಪದ್ಮಶ್ರೀ ಡಾ ಸುಭಾಷ್ ಪಾಳೇಕರ್ ಅವರಿಂದ ಕೃಷಿ ಪದ್ಧತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಮುಖಂಡ ಕಣಗಾಲ್ ಮೂರ್ತಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳೆಬೀಡಿನ ಪುಷ್ಪಗಿರಿ ಮಠದಲ್ಲಿ ಕಾರ್ಯಾಗಾರ ಜರುಗಲಿದ್ದು ಯಾವುದೇ ರಸಗೊಬ್ಬರ, ಕೀಟನಾಶಕ ಬಳಸದೆ ಬಿತ್ತನೆ ಬೀಜದಿಂದ ಮಾರುಕಟ್ಟೆಯವರೆಗೆ ರೈತರು ಸ್ವಾವಲಂಬಿಗಳಾಗುವಂತೆ ತಿಳಿಸುವಂತಹ ನೈಸರ್ಗಿಕ ಕೃಷಿಯ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಜ್ಞಾನವನ್ನು ಕಾರ್ಯಾಗಾರದಲ್ಲಿ ಒದಗಿಸಲಾಗುವುದು.
ರೈತರು ತಮ್ಮ ಜಮೀನಿನ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ರೋಗಮುಕ್ತ ಹಾಗೂ ಲಾಭದಾಯಕ ಬೆಳೆಗಳನ್ನು ಬೆಳೆಯಲು ಪ್ರೇರೇಪಿಸುವುದೇ ಕಾರ್ಯಾಗಾರದ ಮುಖ್ಯ ಉದ್ದೇಶವಾಗಿದೆ. ರಸಗೊಬ್ಬರಗಳಿಗೆ ಅವಲಂಬನೆಯಾಗಿರುವ ರೈತರಿಗೆ ಸಾವಯವ ಕೃಷಿ ಪದ್ಧತಿಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು, ಕೃಷಿ ಕ್ಷೇತ್ರಕ್ಕೆ ಯುವಜನರನ್ನು ಸೆಳೆಯುವ ನಿಟ್ಟಿನಲ್ಲಿಯೂ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಲಿದ್ದಾರೆ. ಈ ಕಾರ್ಯಾಗಾರದಲ್ಲಿ ರೈತ ಪುರುಷರು, ಮಹಿಳೆಯರು, ಯುವ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾರೆ, ನಾವು ಯಾರು ಬೇಕಾದ್ರೂ MLAಗಳು ಬರ್ಬೋದು. ನಾವೆಲ್ಲರಿಗೂ ಕರಿತಾ ಇದ್ದೀವಿ, ಆಹ್ವಾನ ಮಾಡ್ತಾ ಇದ್ದೀವಿ. ವೇದಿಕೆ ಮೇಕಲ್ಲ, ಹೊರಗಡೆ ಅವರು ಬಂದು ಹೋಗ್ಬೋದು ಹೊರತು. ಹಂಗಾಗಿ ಇದಕ್ಕೆ ಅಧ್ಯಕ್ಷತೆ DCRೇ. ಯಾಕಂದರೆ ಕೆಲವು ಮಿನಿಸ್ಟ್ರುಗಳು ಬರ್ತೀವಿ ಅಂತ ಹೇಳಿದರು. ಯಾಕಂದ್ರೆ ಆ ಮಿನಿಸ್ಟ್ರುಗಳು ಬಂದರೆ ಏನಾಗುತ್ತೆ ಅಂದರೆ ಅವ್ರದ್ದೇ ಆದಂಥ ಬ್ಯಾನರ್ಗಳ ಎಲ್ಲ ತಲುವೆ ಹಾಕ್ತಾರೆ. ಆ ಬ್ಯಾನರ್ಗಳು ಹಾಕ್ತಾಗ ಏನಾಗುತ್ತೆ ಅಂದರೆ ಅವ್ರಿಗೂ ನಮಗೂ ಅಲ್ಲಿ ಇದೇನಪ್ಪ ಇದು ರೈತ ಸಂಘದ ಕಾರ್ಯಕ್ರಮನ ಇಲ್ಲಿ ಯಾವ್ದಾರ ಪಕ್ಷದ ಅಂತ ಆಗುತ್ತೆ. ಹಂಗಾಗಿಬಿಟ್ಟು ನಾವು ಯಾವ ಮಿನಿಸ್ಟ್ರು ಬೇಡ ಅಂತ ಹೇಳಿದ್ದೀವಿ. ಯಾಕಂದರೆ ಅವ್ರು ಬರೋಕ್ಕೆ ರೆಡಿ ಇದ್ದರು, ನಾವೇ ಬೇಡ ಅಂತ ಹೇಳಿದ್ದೀವಿ. ಯಾಕೆ ಬೇಡ ಅಂತ ಹೇಳಿದ್ದೀವಿ ಅಂದರೆ ಈ ದುರಂತ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾಕೆ ದುರಂತ ಅಂದರೆ ಈಸ್ತಿನವ್ರಿಗೂ ಈ ಮುಖ್ಯಮಂತ್ರಿಗಳಿಗೆ 3 ಪತ್ರ ಕೊಟ್ಟು ಹಾಸನ ಜಿಲ್ಲೆಯಲ್ಲಿ ಇವ್ರು 7 ಜನ MLAರು ಒಗ್ಗೂಟಾಗಿ ಕೆಲಸ ಮಾಡ್ತಾರೆ ಅಂತ ನೋಡಿದ್ವಿ ನಾವು. ಇವ್ರು ಯಾರು ರೈತರ ಬಗ್ಗೆ ಕಳೆ ಇಲ್ಲ. ಮುಖ್ಯಮಂತ್ರಿಗಳು ನಂಜುಂಡಸ್ವಾಮಿಯವ್ರ ಹೆಸರು ಹೇಳಿಕೆ ಹೊರ್ತಾರೆ ಹೊರತು ನಾನು ರೈತ ಸಂಘದವರು, ನಾನು ನಂಜುಂಡಸ್ವಾಮಿ ಶಿಷ್ಯ ಅಂತ ಹೇಳ್ತಾರೆ ಹೊರತು ಅವ್ರ ಶಿಷ್ಯ ಆಗಿ ಇವತ್ತು. ಪತ್ರಿಕಾಗೋಷ್ಠಿಯಲ್ಲಿ ಗ್ಯಾರಂಟಿ ರಾಮಣ್ಣ, ಮರ್ಕುಲಿ ಪ್ರಕಾಶ್, ಮಂಜು, ಸುರೇಶ್, ರಾಜಣ್ಣ ಹಾಜರಿದ್ದರು. ರೈತರಿಗೆ ನವೀನ ತಂತ್ರಜ್ಞಾನ ಹಾಗೂ ಆಧುನಿಕ ಕೃಷಿ ಸಲಕರಣೆಗಳ ಪರಿಚಯಿಸುವ ಉದ್ದೇಶದಿಂದ ನಗರದ ಐನ್ ಆಗ್ರೋ ಸೆಂಟರ್ ವತಿಯಿಂದ ಆಯೋಜಿಸಲಾಗಿದ್ದ ರೈತರ ದಿನಾಚರಣೆ ಹಾಗೂ ಗ್ರಾಹಕರ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಮಹೀಂದ್ರ ಸಂಸ್ಥೆಯ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶ್ರೀ ಶಂಭುನಾಥ ಸ್ವಾಮೀಜಿ ಮಹಾರಾಜ್ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶ್ರೀಗಳು, ದೇಶದ ಬೆನ್ನೆಲುಬಾದ ರೈತರು ಸದೃಢರಾದಾಗ ಮಾತ್ರ ದೇಶ ಪ್ರಗತಿ ಹೊಂದಲು ಸಾಧ್ಯ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡಿಕೊಳ್ಳಬೇಕು ಎಂದು ರೈತ ಸಮುದಾಯಕ್ಕೆ ಆತ್ಮಸ್ಥೈರ್ಯ ತುಂಬಿದರು. ಸ್ಕೀಮ್ಗಳೆಲ್ಲ ಇವತ್ತು ಮಾತಾಡಿದ್ದಾರೆ. ಇವತ್ತು ರೈತರಾಗೆ ಹುಟ್ಟಿ ರೈತರಾಗೆ ಬಾಳನ್ನ ಬದುಕಾಗಿ ಇಸ್ಕೊಂಡು ಸಾಕಷ್ಟು ವ್ಯತ್ಯಯನ ಪಡ್ತಾ ಇರುವಂತ ರೈತರುಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಮಲ್ಲೇಶ್ವರು ಅನೇಕ ವಿಚಾರಗಳನ್ನ ಮಾತಾಡಿದ್ರು, ಯೋಗೇಶ್ವರು ಕೂಡ ಹಲವಾರು ವಿಚಾರಗಳನ್ನ ಮಾತಾಡಿದ್ರು. ರೈತ ಏನಾದರೂ ಒಂದು ಋಷಿ ಅಂತ ನಮ್ಮ ಕುವೆಂಪು ಯೋಗಿ ಅಂತ ಕರೆದ್ರು. ಯೋಗಿ ಅಂತ ಯಾಕೆ ಕರೆದ್ರು ಅಂತ ಅಂದ್ರೆ ತಾನು ಸಂತೋಷವಾಗಿದ್ದು ಇನ್ನೊಬ್ಬರು ಸಂತೋಷ ಪಡುವಂತಹ ವ್ಯಕ್ತಿ ಯಾರಾದ್ರಿದ್ರೆ ಅದು ರೈತ ಮಾತ್ರ. ನಂತರ ಲಯನ್ ಆಗ್ರೋ ಸೆಂಟರ್ ಮಾಲೀಕರಾದ SS ರಘುಗೌಡ ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡುತ್ತಿರುವ ನವೀನ ತಂತ್ರಜ್ಞಾನಗಳು ಮತ್ತು ಅತ್ಯಾಧುನಿಕ ಟ್ರಾಕ್ಟರ್ಗಳ ಬಗ್ಗೆ ರೈತರಿಗೆ ಸವಿಸ್ತಾರವಾದ ಮಾಹಿತಿ ನೀಡಿದರು. ರೈತರ ಆದಾಯ ಹೆಚ್ಚಿಸಲು ಮತ್ತು ಶ್ರಮವನ್ನು ಕಡಿಮೆ ಮಾಡಲು ಯಂತ್ರೋಪಕರಣಗಳು ಹೇಗೆ ಸಹಕಾರಿ ಎಂಬುದನ್ನು ಈ ಸಂದರ್ಭದಲ್ಲಿ ವಿವರಿಸಿದರು. ನಾವು ಎಲ್ಲ ಪ್ರತಿಯೊಬ್ಬರು ಕೂಡ ನೀವು ಬನ್ನಿ, ನಿಮಗೆ ಎಲ್ ಕ್ಯಾಂಪ್ ಆಗ್ಬೋದು, ಮತ್ತೆ ಐ ಕ್ಯಾಂಪ್ ಆಗ್ಬೋದು, ಮತ್ತೆ ಇಯರಿಂಗ್ ಮಿಷಿನ್ ಆಗ್ಬೋದು, ಸಂಬಂಧಪಟ್ಟ ಎಲ್ಲ ಮೆಡಿಸಿನ್ಸ್ ಕೂಡ ಫ್ರೀಯಾಗಿ ಕೊಡ್ತೀವಿ. 5,000 ಜನಕ್ಕೆ ಸ್ವಾಮೀಜಿಯವರು ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಮಹೇಂದ್ರ ಟೇಕರ್ ಮತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಟೈಗರ್ಸ್, ನಾನು 4 ವರ್ಷ ರೋಟರಿ ಕ್ಲಬ್ ಆಫ್ ಟೈಗರ್ಸ್ ಅಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ನಾನು ಯಾವಾಗಲೂ ನಮ್ಮ ಗವರ್ನರ್ಗೆ ಹೇಳ್ತಿದ್ದೆ, ನಾನು ಫೋಟೋ ಹಾಕೊಂಡು ಏನೋ ಕೆಲಸ ಮಾಡಲ್ಲ, ನಾನು ಕೆಲಸ ಏನಿದ್ರು ದಿನನಿತ್ಯ ಮಾಡಿ. ಸಮಾರಂಭದಲ್ಲಿ ಐನ್ ಆಗ್ರೋ ಸೆಂಟರ್ನ ಪ್ರತಿನಿಧಿಗಳು, ಮಹೀಂದ್ರ ಕಂಪನಿಯ ಪ್ರಮುಖರು, ಸ್ಥಳೀಯ ಗಣ್ಯರು ಹಾಗೂ ಹಾಸನ ಜಿಲ್ಲೆಯ ನೂರಾರು ರೈತ ಬಾಂಧವರು ಪಾಲ್ಗೊಂಡಿದ್ದರು. ವಿಶ್ವವಿಖ್ಯಾತ ಶ್ರವಣಬೆಳಗೊಳದ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದಲ್ಲಿ ಜನವರಿ 6 ಮತ್ತು 7ರಂದು 5ನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕರ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಡಾ HP ಮೋಹನ್ ಕುಮಾರ್ ಶಾಸ್ತ್ರಿ ತಿಳಿಸಿದರು. ಚನ್ನರಾಯಪಟ್ಟಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರಿನ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕರ ಸಂಘದ ಆಶ್ರಯದಲ್ಲಿ ಸಮ್ಮೇಳನ ನಡೆಯಲಿದೆ. ಶ್ರವಣಬೆಳಗೊಳದ ಜಗದ್ಗುರು ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಹಾಗೂ ಕನಕಗಿರಿಯ ಸ್ವಸ್ತಿಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಮೂಡಬಿದ್ರೆಯ ಜ್ಯೋತಿಷ್ಯ ಸಲಹೆಗಾರ ಡಾ ಪದೂರ ಸುದರ್ಶನ್ ಕುಮಾರ್ ಇಂದ್ರ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಶಾಸಕ ಸಿಎನ್ ಬಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದು ಸುಮಾರು 250ಕ್ಕೂ ಹೆಚ್ಚು ಅರ್ಚಕರು ಮತ್ತು ವಿದ್ವಾಂಸರು ಆಗಮಿಸುವ ನಿರೀಕ್ಷೆ ಇದೆ ಎಂದರು. ದಿಗಂಬರ ದಿನ ಅರ್ಚಕ ಸಮ್ಮೇಳನವನ್ನು ಬರುವ ಜನವರಿ ಮಾಹೆಯಲ್ಲಿ ಬರುವ ಮೊದಲ ವಾರದ 6 ಮತ್ತು 7ನೇ ತಾರೀಕಿನಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಸಂಪನ್ನಗೊಳಿಸುತ್ತಿದ್ದೇವೆ. ಇದರ ಪಾವನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನವನ್ನು ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಕನಕಗಿರಿ ದಿಗಂಬರ ಜೈನ ಮಠ ಚಾಮರಾಜನಗರ ಜಿಲ್ಲೆ
ಮತ್ತು ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಅವರು ಪಾವನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ 2 ದಿನಗಳ ಕಾಲ ಸಂಪನ್ನಗೊಳ್ಳುತ್ತದೆ. ಇದರ ಸಮ್ಮೇಳನಾಧ್ಯಕ್ಷರಾಗಿ ಡಾಕ್ಟರ್ ಪಾದೂರ ಸುದರ್ಶನ್ ಕುಮಾರ್ ಇಂದ್ರ, ಮೂಲತಃ ದಕ್ಷಿಣ ಕನ್ನಡದವರು ಹಾಗೂ ಇವರು ರಾಷ್ಟ್ರಮಟ್ಟದ ವಾಸ್ತು ಹಾಗೂ ಜ್ಯೋತಿಷ್ಯ ಸಲಹೆಗಾರರು ಮತ್ತು ವಿಶ್ರಾಂತ ಪ್ರಾಚಾರ್ಯರು, ಅರ್ಥಶಾಸ್ತ್ರದಲ್ಲಿ PhD ಪಡೆದಿರ್ತಕ್ಕಂಥವರನ್ನು ನಾವು ಸಮ್ಮೇಳನಾಧ್ಯಕ್ಷರಾಗಿ ಮಾಡಿದ್ದೇವೆ. ಕಳೆದ 30 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕರ ಸಂಘದ ಅಧ್ಯಕ್ಷ ಡಾಕ್ಟರ್ SM ಸನ್ಮತಿ ಕುಮಾರ್ ಶಾಸ್ತ್ರಿ ಹಾಗೂ ನಿರ್ದೇಶಕ ಪ್ರಶಾಂತ್ ಕುಮಾರ್ ಉಪಸ್ಥಿತರಿದ್ದರು. ಕೆಆರ್ನಗರ ತಾಲೂಕಿನ ಸನ್ಯಾಸಿಪುರ ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಎಂಬ ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸುಮಾರು 2.5 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿ ಎಸ್ಟಿಮೇಟ್ ಪ್ರಕಾರ ನಡೆಯುತ್ತಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಾರಾ ಮಹೇಶ್, ಸಾರ್ವಜನಿಕರ ತೆರಿಗೆ ಹಣದಿಂದ ನಡೆಯುವ ಅಭಿವೃದ್ಧಿ ಕೆಲಸಗಳು ಗುಣಮಟ್ಟದಿಂದ ಕೂಡಿರಬೇಕು ಎಂದು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚಿಸಿದರು. 40 mm ಹಾಕಬೇಕು, 40 mm ಹಾಕಾದ್ಮೇಲೆ GSP ಹಾಕಬೇಕು, GSP ಮೇಲೆ ವೆಟ್ ಮಿಕ್ಸ್ ಹಾಕಬೇಕು ಅಂತಿದ್ದು. ನೇರವಾಗಿ ವೆಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ಡಾಂಬರೀಕರಣ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದ ಗುತ್ತಿಗೆದಾರ. ಅದನ್ನ ಪ್ರಶ್ನೆ ಮಾಡಲಾಗಿ ನಾವು ಪ್ರಶ್ನೆ ಮಾಡಿದ ನಂತರ GSP ಅನ್ನು ತಂದು ಇವತ್ತು 40 mm ಹಾಕಿ ವೆಟ್ ಮಿಕ್ಸ್ ಹಾಕ್ತಕ್ಕಂಥ 40 mm ಹಾಕಿ GSP ಹಾಕ್ತಕ್ಕಂಥ ಕೆಲಸವನ್ನು ಗುತ್ತಿಗೆದಾರ ಮಾಡ್ತಾ ಇದ್ದಾರೆ. ನೀವು ಕಾಮಗಾರಿ ಕರೆಕ್ಟಾಗಿ ಮಾಡಿದ್ರೆ ಯಾಕೆ ತೆಗಿಸ್ತಿದ್ರಿ ಜಲ್ಲಿನ? ನಾವು ಪ್ರಶ್ನೆ ಮಾಡೋವರೆಗೆ ಕಾಮಗಾರಿ ನಡೀತಾ ಇತ್ತಲ್ಲ. ಪ್ರಶ್ನೆ ಮಾಡೋದು ಬೆಳಿಗ್ಗೆ ನಿಮ್ಮ SC ಬಂದವ್ರೆ, ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದವ್ರೆ, ನಿಮ್ಮ AEE ಬಂದವ್ರೆ, ಎಲ್ಲರೂ ಹೋಗಿ ರಸ್ತೆನಲ್ಲಿ ನಿಂತ್ಕೊಂಡು ನೀವೇ ಮೆಟೀರಿಯಲ್ ತೆಗ್ಸಿದ್ದೀರಲ್ಲ. ಅಲ್ಲಿ ಕಾಮಗಾರಿ ಕಳಪೆ ಆಗಿತ್ತು ಅಂತ ನೀವೇ ಒಪ್ಕೊಂಡಿರ್ತಾನೆ. ಇದು ಅದನ್ನು ಬಿಡಿ, ಒಂದು ಕಡೆಗೆ ಎಸ್ಟಿಮೇಟ್ ಅಲ್ಲಿ ನೀವು 80 ಪಾಯಿಂಟ್ ಸೇರಿಸ್ಕೊಂಡಿದ್ದೀರಿ. ಹೋಗಿ ನೋಡಿ, ಎಲ್ಲ ಪತ್ರಕರ್ತರು ಇದ್ದೀರಿ, ಅದೆಷ್ಟು ಟಿಪ್ಪರ್ ಮಣ್ಣು ನೋಡಿದವ್ರೆ, ಅದ್ಯಾವ್ದಾದ್ರು ಛಾಯಾಚಿತ್ರ ಇದ್ರೆ ನಮ್ಗೆ ತೋರಿಸಿ ಒಪ್ಕೋತೀವಿ ನಾವು. ನೀವು ಕಾಮಗಾರಿಯನ್ನು ಭಾರಿ ಗುಣಮಟ್ಟದಲ್ಲಿ ಮಾಡಿದ್ದೀರಿ. ಮಾಡ್ತಾ ಇರ್ತಕ್ಕಂಥದ್ದು ಕಳಪೆ ಕಾಮಗಾರಿ. ಇನ್ನು ಈ ಭೇಟಿಯನ್ನು ಟೀಕಿಸಿದ್ದ ಕಾಂಗ್ರೆಸ್ ವಕ್ತಾರ ಸೈಯದ್ ಜಬೀರ್ ವಿರುದ್ಧ ಪುರಸಭಾ ಮಾಜಿ ಸದಸ್ಯ ಸಂತೋಷ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸಾರಾ ಮಹೇಶ್ ಅವರ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾರದೆ ಕಾಂಗ್ರೆಸ್ ಮುಖಂಡರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಚುನಾವಣಾ ಸಮಯದಲ್ಲಿ ಹಣ ಪಡೆದು ಹಿಂದೆ ಸರಿದ ಇತಿಹಾಸವಿರುವ ಜಬೀರ್ ಅವರಿಗೆ ಜೆಡಿಎಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಟೀಕಿಸಿದರು. ರಸ್ತೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಕೆಲಸ ಕಳಪೆ ಕಾಮಗಾರಿಯಿಂದ ಕೂಡಿದೆ. ತಾವು ಇದರ ಬಗ್ಗೆ ಇಂಜಿನಿಯರ್ಗೆ, ಕಾಂಟ್ರಾಕ್ಟರ್ಗೆ ನೀವು ಹೇಳಿ ಅನ್ನೋ ಒಂದು ಹೇಳಿದಾಗ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಸಾರಾ ಮಹೇಶ್ ಅಣ್ಣನವರು ಆ ಒಂದು ಸ್ಥಳಕ್ಕೆ ಹೋಗಿ ಸ್ಥಳವನ್ನು ಪರಿಶೀಲನೆ ಮಾಡಿ, ನೋಡಪ್ಪ, ಇದು ಸಾರ್ವಜನಿಕ ಹಣ, ಇದು ಸಾರ್ವಜನಿಕರಿಂದ ಸಂಗ್ರಹಿಸಿರುವಂಥ ಟ್ಯಾಕ್ಸ್ ಹಣ. ಈ ಹಣದಲ್ಲಿ ಎಸ್ಟಿಮೇಟ್ ಪ್ರಕಾರ ಏನಿದೆ ಅದರ ಪ್ರಕಾರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಾಂಟ್ರಾಕ್ಟರ್ಗೂ ಮತ್ತು ಇಂಜಿನಿಯರ್ಗೆ ಕರೆದು ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಪ್ಪ ಅಂತ ಹೇಳಿದ್ದಾರೆ. ಈ ಒಂದು ವೇಳೆ ಪುರಸಭಾ ಮಾಜಿ ಅಧ್ಯಕ್ಷ ಕಾಂತರಾಜು ಹಾಗೂ ಹಲವು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ರೈತರ ಕುಂದು ಕೊರತೆ ಹಾಗೂ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತರ ಸಭೆ ಡಿಸೆಂಬರ್ 29ರಂದು ಮಳವಳ್ಳಿ ತಾಲೂಕು ಕಚೇರಿಯಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಶಿವನಂಜು ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಸೆಸ್ಕಾಂ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಅಧಿಕಾರ ಜೊತೆಗೂಡಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿದ್ದು, ಈ ಸಭೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ BA ಲಕ್ಷ್ಮೀನಾರಾಯಣಗೌಡ ಹಾಗೂ ಪದಾಧಿಕಾರಿಗಳು ಸಹ ಆಗಮಿಸಲಿದ್ದಾರೆ. ಸಭೆಗಳಿಗೆ ತಾಲೂಕಿನ ರೈತರು ಆಗಮಿಸಿ ಸಮಸ್ಯೆಗಳನ್ನು ತೋಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ದಿನಾಂಕ 29/12/2025 ಸೋಮವಾರ 11 ಗಂಟೆಗೆ ರೈತರ ಕುಂದು ಕೊರತೆ ಸಭೆಯನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ರೈತ ಸಂಘ ಒಂದು ವಿಚಾರ ಮಾಡಿ, ಅನಂತರ ಇದನ್ನು ಬಗೆಹರಿಸಬೇಕು ಆದಂಥ ಮುಖ್ಯವಾದ ವ್ಯಕ್ತಿಗಳೇ ಆಗುತ್ತಂದರೆ ತಹಶೀಲ್ದಾರರು, ADLರು, ಹಾಗೆಯೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ತೋಟಗಾರಿಕೆ ಇಲಾಖೆಯವರು, ಹೀಗೆ ಏನು ರೈತರಿಗೆ ಸಂಬಂಧಪಟ್ಟಿದೆಯಲ್ಲ, KEB ಅವರ ಆದಿಯಾಗಿ, ಅಂದರೆ ವಿದ್ಯುತ್ ಇಲಾಖೆಯವರ ಆದಿಯಾಗಿ, ಇವರುಗಳಿಂದ ಸಾಕಷ್ಟು ರೈತನಿಗೆ ಆಗ್ತಿರುವಂಥ ತೊಂದರೆ, ತೊಡಕು, ಇವುಗಳ ನಿವಾರಣೆಗೆ ಒಂದು ಮಾರ್ಗೋಪಾಯವನ್ನು ಕಂಡುಹಿಡ್ಕೊಳ್ಳೋಣ ಅಂತ ಹೇಳಿ ತಹಶೀಲ್ದಾರವರ ಅಧ್ಯಕ್ಷತೆಯಲ್ಲೇ ನಾವು ಈ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. ಅದನ್ನು ತಹಶೀಲ್ದಾರ್ ಕಚೇರಿಯ ಹೊರಹಾವರಣದಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ
ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಉಮೇಶ್, ಉಪಾಧ್ಯಕ್ಷ ಮಲ್ಲಪ್ಪ, ಗೋವಿಂದ, ಮಂಟೆಲಿಂಗು ಹಾಜರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಬಣದ ವತಿಯಿಂದ ಗುಂಡ್ಲುಪೇಟೆಯ ಪುರಸಭಾ ಮೈದಾನದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ, ನಾಡು ನುಡಿ ಜಲದ ರಕ್ಷಣೆಗಾಗಿ ನಮ್ಮ ಸಂಘಟನೆ ಸದಾ ಸಿದ್ಧ ಎಂದು ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಬದಲಾವಣೆ ಮಾಡಿದ್ದಾರೆ, ಖುಷಿ ಆಗುತ್ತೆ. ನನಗೆ ಗೊತ್ತೇ ಇಲ್ಲ, ಇಲ್ಲಿ ಬರೋ ತನಕ ಅವರು ಹುಟ್ಟುಹಬ್ಬ ಅಂತ ಗೊತ್ತೇ ಇಲ್ಲ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಯಾರೋ ಹಾರ ಹಾಕ್ತಾವಾಗ ಇವೊಂದು ಹುಟ್ಟುಹಬ್ಬ ಅಂತ. ಇರಲಿ, ಕನ್ನಡದ ಅವರ ಅನೇಕ ತಾಲೂಕುಗಳಿಗೆ ಮತ್ತು ಬೆಂಗಳೂರು ನಗರದಲ್ಲಿ ಅನೇಕ ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ. ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಗೆ ಈ ಬಾರಿ 3 ಸಾರಿ ಬಂದಿದೆ. ನಮ್ಮ ನವೀನ್ ಅವರು ತಾಲೂಕಲ್ಲಿ ಸಂಘಟನೆ ಮಾಡಿದ್ರು, ಇವತ್ತು ಗುಂಡ್ಲುಪೇಟೆ ಬಂದಿದೆ. ಮೊನ್ನೆ ನಮ್ಮ ACP ಮಹಾನಂದವರ ಕನ್ನಡವನ್ನು ಉಳಿಸಲಿಕ್ಕೆ ರಾಜ್ಯ ಎಲ್ಲ ಸುತ್ತಾ ಇರ್ತೀವಿ. ಶಿವರಾಜ್ ಗೌಡರು ಮತ್ತು ರವಿ ಅವರು ಒಳ್ಳೆ ಚೆನ್ನಾಗಿ ಹೇಳಿದ್ರು, ಏನಕ್ಕೆ ಇವರು ಈ ರೀತಿ ಓಡಾಡ್ತಾ ಇದ್ದಾರೆ ಅಂತ. ಏನಾದ್ರು ರಾಜಕೀಯ ಪಕ್ಷದಲ್ಲಿ ಇದ್ದು ಅಥವಾ ರಾಜಕೀಯ ಪಕ್ಷ ಕಟ್ಟಿ ಹೀಗೇನಾದ್ರೂ ಓಡಾಡಿದ್ರೆ ಕಾರ್ಪೊರೇಟರ್ ಆಗ್ಬೋದು. ಭಟ್ಕಳ ತಾಲೂಕಿನ ವೆಂಕಟಾಪುರದ ಜಾಗಟೆ ಬೈಲು ಖಾಜಿಯಾ ಕಾಂಪೌಂಡ್ನಲ್ಲಿ ಗುರುವಾರ ಸಂಜೆ ಆಯೋಜಿಸಲಾಗಿದ್ದ ಅದ್ದೂರಿ ಭಟ್ಕಳ ಉತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಭಟ್ಕಳ ಕ್ರಿಯಾಶೀಲ ಗೆಳೆಯರ ಸಂಘವು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಷಯ. ವರ್ಷದ 365 ದಿನಗಳು ಕೃಷಿ, ಉದ್ಯೋಗ ಹಾಗೂ ನಿತ್ಯದ ಕೆಲಸದ ಒತ್ತಡದಲ್ಲಿರುವ ಜನರಿಗೆ ಇಂತಹ ಮನರಂಜನಾ ಕಾರ್ಯಕ್ರಮಗಳು ಅಗತ್ಯವಾಗಿದೆ. ಈ ವೇದಿಕೆಯು ಸ್ಥಳೀಯ ಕ್ರೀಡೆ, ಸಂಸ್ಕೃತಿ ಮತ್ತು ಕಲೆಗಳ ಪ್ರದರ್ಶನಕ್ಕೆ ಹಾಗೂ ಹೊಸ ಪ್ರತಿಭೆಗಳ ಅನಾವರಣಕ್ಕೆ ಉತ್ತಮ ಅವಕಾಶ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಮನೋರಂಜನೆ ಬೇಕು. ಇಂಥ ಒಂದು ಕಾರ್ಯಕ್ರಮ ಆದಾಗ ಮಾತ್ರ ಎಲ್ಲರಿಗೂ, ಇಡೀ ಭಟ್ಕಳದ ಜನತೆಗೆ ಒಂದು ಬರೀ ಭಟ್ಕಳ ಉತ್ಸವ ಆಗೋದಿಲ್ಲ, ಇದು ಜನರ ಉತ್ಸವ ಆಗ್ತದೆ. ಹಾಗಾಗಿ ನೀವು ಕ್ರಿಯಾಶೀಲ ಗೆಳೆಯರ ಬಳಗದವರು ಒಳ್ಳೆ ಕೆಲಸ ಮಾಡಿದಿರಿ. ಕಷ್ಟ ನಮಗೂ ಗೊತ್ತಿದೆ, ಆದರೂ ಕಷ್ಟಪಟ್ಟು ಮಾಡಲೇಬೇಕು. ನಾವು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕು, ಕಲೆಗಳನ್ನು ಉಳಿಸಿ ಬೆಳೆಸಬೇಕು. ಮುಂದೆ ಬರುವ ಯುವತಿಯರಿಗೆ ವೇದಿಕೆ ಸೃಷ್ಟಿ ಮಾಡಿಕೊಡಬೇಕು. ಬೇರೆ ಬೇರೆ ಭಾಗದಿಂದ ಕಲಾವಿದರನ್ನು ತಂದು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಕಲಾವಿದರಿಗೆ ಹೇಗೆ ಪ್ರೋತ್ಸಾಹ ಕೊಡೋದಂದರೆ, ಆ ಕಲಾವಿದರು ಮಾಡೋದು ಏನು ಸರಿ ಇದೆ ಅಥವಾ ಅವರಿಂದ ಏನು ಕಲಿಬೇಕು ಅದನ್ನು ಕಲೀಲಿಕ್ಕೆ ಸಾಧ್ಯ ಇರ್ತದೆ. ಇವತ್ತು ನಾವು ಕರಾವಳಿ ಉತ್ಸವ 8 ವರ್ಷದ ನಂತರ ನಾವು ಈ ವರ್ಷ ಮಾಡಿದ್ರು. ಕರಾವಳಿ ಸಪ್ತಾಹ ನೋಡಿ 7 ದಿವಸ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಉದ್ದೇಶ ಇಷ್ಟೇ. ವೇದಿಕೆಯಲ್ಲಿ ಮಾಜಿ ಸಚಿವ ಶಿವಾನಂದ ನಾಯ್ಕ್, ಭಟ್ಕಳ ಉತ್ಸವ ಸಮಿತಿಯ ಅಧ್ಯಕ್ಷ ರಮೇಶ್ ಖಾರ್ವಿ, ಸಮಿತಿಯ ಗೌರವ ಸಲಹೆಗಾರ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಪ್ರಮುಖರಾದ ಸೋಮಯ್ಯಗೊಂಡ, ಸುಬ್ರಾಯ್ ದೇವಾಡಿಗ, ಪತ್ರಕರ್ತ ರಾಧಾಕೃಷ್ಣ ಭಟ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮದಲ್ಲಿ ನೂತನವಾಗಿ ಆರಂಭಿಸಲಾದ ಕುರಿ, ಮೇಕೆ ಹಾಗೂ ದನಗಳ ಸಂತೆಗೆ ಮೊದಲ ದಿನವೇ ರೈತರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದ್ದು, ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುವ ಮೂಲಕ ಗಮನ ಸೆಳೆದಿದೆ. ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಸಂತೆಯಲ್ಲಿ ಸುಮಾರು 11 ಗಂಟೆಯವರೆಗೆ ವ್ಯಾಪಾರ ಜೋರಾಗಿ ನಡೆಯಿತು. ಶಿರಾಜಕನಾಯಕನಹಳ್ಳಿ, ಕೆಜಿ ಟೆಂಪಲ್ ಹಾಗೂ ಗುಬ್ಬಿ ಸೇರಿದಂತೆ ಸುತ್ತಮುತ್ತಲ ವಿವಿಧ ಭಾಗಗಳಿಂದ ನೂರಾರು ರೈತರು ಮತ್ತು ವ್ಯಾಪಾರಿಗಳು ಆಗಮಿಸಿದರು. ಮೊದಲ ದಿನವೇ ಅಂದಾಜು 4 ರಿಂದ 5 ಲಕ್ಷ ರೂಪಾಯಿಗಳ ವಹಿವಾಟು ನಡೆದಿದೆ ಎಂದು ಅಂದಾಜಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡ ಜಗದೀಶ್ ಕುಮಾರ್, ಹಾಗಲವಾಡಿ ಹೋಬಳಿ ಕೇಂದ್ರವು ಹಿಂದುಳಿದ ಪ್ರದೇಶವಾಗಿದ್ದು, ಇದನ್ನು ಅಭಿವೃದ್ಧಿಪಡಿಸಿ ತಾಲೂಕು ಕೇಂದ್ರವನ್ನಾಗಿಸುವ ಗುರಿ ನಮ್ಮದಾಗಿದೆ. ಈ ಭಾಗದ ರೈತರು ಕುರಿ ದನಗಳ ವ್ಯಾಪಾರಕ್ಕಾಗಿ ತುಮಕೂರು ಅಥವಾ ಇತರ ದೂರದ ಊರುಗಳಿಗೆ ಅಲೆಯುವುದನ್ನು ತಪ್ಪಿಸಲು ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀ ಕರಿಯಮ್ಮ ದೇವಾಲಯದ ಆವರಣದಲ್ಲಿ ಈ ಸಂತೆಯನ್ನು ಆರಂಭಿಸಿದ್ದೇವೆ ಎಂದು ತಿಳಿಸಿದರು. ನಮ್ಮೂರಿನ ಹಾಗಲವಾಡಿ ಗ್ರಾಮ ದೇವತೆಯಾದ ಕರಿಯಮ್ಮ, ಕೊಲ್ಲಾಪುರದ ಮಗ ದುರ್ಗಮ್ಮನನ್ನು ಮತ್ತೊಂದಾಗಿ ನೆನೆಸ್ಕೊಳ್ತಾ, ನಮ್ಮೂರಲ್ಲಿ ಕುರಿ ಸಂತೆ ಇರಲಿಲ್ಲ. ಅದಕ್ಕೆ ನಮ್ಮೂರಲ್ಲಿ ಜನಗಳನ್ನ ಕೇಳಿದೆ, ಕುರಿ ಸಂತೆ ವ್ಯಾಪಾರ ಮಾಡೋದನ್ನೋ ದೇವದೇವಿ ಮಾಡೋದನ್ನೆಲ್ಲ ಕುಣಿಸ್ಕೊಂಡು ಜೊತೆ ಮೀಟಿಂಗ್ ಕರೆದು ಕರಿಯಮ್ಮ ಅಂತ ಕೇಳಿದಾಗ ಅವರೆಲ್ಲ ಒಪ್ಕೊಂಡು ನಮ್ಮೂರಲ್ಲಿ ಮಾಡೋದು ಒಳ್ಳೇದಾಗ್ತದೆ, ನಾವು ಸೇರಕ್ಕೆ ಹೋಗ್ತೀವಿ,
ಚಿಕ್ಕನಹಳ್ಳಿಗೆ ಹೋಗ್ತೀವಿ, ಹೊಸಕೆರೆಗೆ ಹೋಗ್ತೀವಿ, ಗುಬ್ಬಿಗೆ ಹೋಗ್ತೀವಿ, ಇಲ್ಲಿ ಮಾಡೋದು ತುಂಬ ಅನುಕೂಲ ಆಗುತ್ತೆ ಅಂದರು. ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ಮನದಟ್ಟು ಜಾಸ್ತಿ ಅದಕ್ಕೆ ನಿಗಾ ಕೊಟ್ಟು ಈ ವಾರದಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ನೇ ವಾರನೇ 2 ಲಕ್ಷ 3 ಲಕ್ಷ ಮೇಲೆ ಕುರಿಗಳು ವ್ಯಾಪಾರಗಳು ಆಗ್ತಾ ಇದ್ದಾವೆ, ದನ ಕರುಗಳು ವ್ಯಾಪಾರ ಆಗ್ತಾ ಇದೆ, ಎಮ್ಮೆಗಳೂ ವ್ಯಾಪಾರ ಆಗ್ತಾ ಇದ್ದೇವೆ. ಆದ್ದರಿಂದ ಊರಿಗೆ ಒಳ್ಳೇದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಇದೇನು ಬೇರೆ ಒಂದು ಏನು ಇದರಲ್ಲಿ ಯಾವ ಒಂದು ಅಲ್ವೇಯಾರೂ ಇಲ್ಲ. ಊರಿಗೋಸ್ಕರ ಊರಿಗೆ ಒಳ್ಳೇದಾಗಲಿ, ಜನ ಸೇರಲಿ. ನಮ್ಮ ಆಗಲವಾಡಿಗೆ ಹೋಗ್ಲಿ ಹಿಂದೆ ಉಳಿದಿದೆ, ಅದು ಇದು ಗುಬ್ಬಿ ತಾಲೂಕಿಗೆ ಲಾಸ್ಟ್ ಅಡಿ ಭಾಗ ಇರೋದ್ರಿಂದ ಇದು ಯಾವ ಒಂದು ಅನುಕೂಲ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಅನುಕೂಲ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮುಂದಿನ ವಾರ ಹೆಚ್ಚೆಚ್ಚಿಗೆ ಜನ ಬನ್ನಿ, ನಮಗೆ ಪ್ರೋತ್ಸಾಹ ಕೊಡಿ. ನಾವು ಏನಿದ್ರು ನಿಮ್ಮಲ್ಲಿ ಏನೋ ಸಂದರ್ಭ ಆಹಾರಗಳು ಹೇಳಿದ್ರು ನಾವು ನೋಡ್ಕೊತೀವಿ, ಯಾವ ತೊಂದರೆ ಇಲ್ಲ, ಇಲ್ಲೆಲ್ಲ ಅನುಕೂಲ ಇದೆ. ದಯವಿಟ್ಟು ಮುಂದಿನ ವಾರದಿಂದ ಇನ್ನೂ ಹೆಚ್ಚಿಗೆ ಜನ ಬಂದು ನಮ್ಗೆ ಪ್ರೋತ್ಸಾಹಿಸಬೇಕು ಅಂತ ದಯವಿಟ್ಟು ಎಲ್ಲ ನಾನು ಕೇಳ್ತೀನಿ. ಯಾವ ಊರಿಂದ ಬಂದಿದ್ದಾರೆ ಇವತ್ತು ಗುಬ್ಬಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಗುಬ್ಬಿ ಕಡೆಯಿಂದ ಬಂದಿದ್ದಾರಾ? ಬಂದಿತ್ತು, ಸಿರಾ ಬಂದಿದ್ದಾರೆ, ಆಮೇಲೆ ಚಿಕ್ಕನಹಳ್ಳಿಗೆ ಬಂದಿದ್ದಾರೆ, ಆಗಲವಾಡಿ ಜಾಸ್ತಿ ಅಕ್ಕಪಕ್ಕ ಪಿರುಕುಗಳೆಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ತರ ಮುಂದಿನ ಪ್ರೋತ್ಸಾಹ ಕೊಟ್ಟು ನಮ್ಮ ದೇವಸ್ಥಾನದ ಕಮಿಟಿಯವ್ರನ್ನ ಕೇಳ್ಕೊಂಡೆ, ಅವರು ಎಲ್ಲ ಒಪ್ಕೊಂಡಿದ್ದಾರೆ. ಬಟ್ ಅವ್ರಿಗೂ ದೇವರು ಒಪ್ಕೊಂಡಿದ್ದಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡ್ರೆ ನಮ್ಮ ಗ್ರಾಮಗಳಿಗೆ ಎಲ್ಲದನ್ನು ಪ್ರೀತಿಗಳಿಗೆ ಒಳ್ಳೇದು ಮಾಡಿ ನಮ್ಗೆ ಪ್ರೋತ್ಸಾಹ ಅಂತ. ಕಾರ್ಯಕ್ರಮದಲ್ಲಿ ಮುಖಂಡರಾದ ನಾಗೇಂದ್ರಪ್ಪ, ಶಿವಣ್ಣ, ರಾಮಣ್ಣ, ಲೋಕೇಶ್, ಚಿರಂಜೀವಿ, ಈರಣ್ಣ, ಮೋಹನ್, ಕದ್ರಯ್ಯ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವಿಶೇಷ ಚೇತನರು ದೇವರ ಮಕ್ಕಳು. ಅವರಿಗೆ ಸಮಾಜದ ಅನುಕಂಪದ ಅಗತ್ಯವಿಲ್ಲ, ಬದಲಿಗೆ ಸಾಧಿಸಲು ಸೂಕ್ತ ಅವಕಾಶಗಳ ಅಗತ್ಯವಿದೆ. ಸರ್ಕಾರ ಕಲ್ಪಿಸಿರುವ 5% ಮೀಸಲಾತಿಯನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿಗಳಾಗಬೇಕು ಎಂದು ನಿವೃತ್ತ ಪ್ರಾಂಶುಪಾಲ ಕಾಳೇಗೌಡ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್, ಸಮುದಾಯ ಆಧಾರಿತ ಪುನರ್ವಸತಿ ಯೋಜನೆ ಹಾಗೂ ವಿಶೇಷ ಚೇತನರ ಹಿತರಕ್ಷಣಾ ವೇದಿಕೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೋಷಕರು ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಸರ್ಕಾರ ಹಾಗೂ ರಮಣ ಮಹರ್ಷಿ ಅಕಾಡೆಮಿಯು ಇಂತಹ ಮಕ್ಕಳಿಗೆ ಕೌಶಲ್ಯ ತರಬೇತಿ ಮತ್ತು ಸಲಕರಣೆಗಳನ್ನು ಒದಗಿಸುತ್ತಿದೆ ಎಂದರು. ಎಲ್ಲಿ ಯಾಕೆ ಬರಬೇಕಂದ್ರೆ ಅದು ನಂಬಿಕೆ ಬರಬೇಕು. ನಂಬಿಕೆ ಹುಟ್ಟುವ ಕೆಲಸವನ್ನ ನಾವು ಮಾಡಬೇಕು. ಆ ಕೆಲಸವನ್ನ ರಮಣ ಮಹರ್ಷಿ ಸಂಸ್ಥೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಬರ್ತಾ ಇದೆ. ಆ ಸಂಸ್ಥೆ ಬಗ್ಗೆ ಒಳ್ಳೆಯ ಗೌರವವಿದೆ. ಅದಕ್ಕಾಗಿ ಇಲ್ಲೆಲ್ಲ ನೀವು ಸೇರಿದಿರ. ಇದರ ಸದುಪಯೋಗ ಆಗಬೇಕು. ಅದರಿಂದ ಲಿಂಗರಾಜೇಗೌಡರು ಇರ್ಬೋದು, ಮಂಜು ಇರ್ಬೋದು, ಅವರಿಗೆ ಬಹಳ ಕೆಲಸ ಗೊತ್ತಿದೆ. ಅವರು ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡಿ, ನಾನಾದ್ರೂ ಹೇಳ್ತೇನೆ, ಯಾರಿಗಾದ್ರೂ ಯಾವ್ಯಾವುದು ವೆಪನ್ಸ್ ಅಂದ್ರೆ ಸಲಕರಣೆಗಳು ಬೇಕಾಗಿದೆ, ಒಂದು ಪಟ್ಟಿಯನ್ನ ಮಾಡಿ, ಅಂದಾಜು ಪಟ್ಟಿಯನ್ನ ಮಾಡಿ, ಬಜೆಟ್ ಅನ್ನ ತಯಾರು ಮಾಡಿ, ನಿಮಗೆ ಅದು ಮೂಲವನ್ನ ನಾವು ಹುಡುಕೊಡ್ತೇವೆ. ಮೂಲ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಹೇಳ್ಬೋದು ಅಲ್ವಾ. ನಾವು ಪಟ್ಟಿಯನ್ನ ಮಾಡ್ದೇನೆ, ಬಜೆಟ್ ಅನ್ನ ತಯಾರು ಮಾಡ್ದೇನೆ ನಮ್ಗೆ ದುಡ್ಡು ಕೊಡಿ ಅಂದ್ರೆ ಯಾರು ಕೂಡ ಕೊಡಲ್ಲ. ದುಡ್ಡು ಕೊಡಿ ಅಂದ್ರೆ ಯಾರು ಕೊಡಲ್ಲ. ನಮಗೆ ಬೇಕಾಗಿರೋದು ಒಂದು ವ್ಯವಸ್ಥೆ ಬೇಕು, ಸಿಸ್ಟಮ್ಯಾಟಿಕ್, ಕ್ರಮಬದ್ಧವಾದ ಮನವಿ ಬೇಕು. ಕ್ರಮಬದ್ಧವಾದ ಮಾಡಿ ಅಂತ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಮೀರಾ ಶಿವಲಿಂಗೇಶ್ವರ ರೆಡ್ ಕ್ರಾಸ್ ಸಂಸ್ಥೆ ಇದೆ. ಅಲ್ಲಿಯೂ ಕೂಡ ಸಾಕಷ್ಟು ಹಣ ಇದೆ. ಜಿಲ್ಲಾಧಿಕಾರಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ವಿಶೇಷ ಚೇತನ ಸಾಧಕರನ್ನು ಸನ್ಮಾನಿಸಲಾಯಿತು. ಕಾರ್ಯನಿರ್ವಹಣಾಧಿಕಾರಿ ಮಹಾಂತೇಶ್ ಅವರು ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಚೇತನ ಮಕ್ಕಳಿಂದ ನಡೆದ ನೃತ್ಯ, ಸಂಗೀತ ಮತ್ತು ಏಕಪಾತ್ರ ಅಭಿನಯ ಪ್ರೇಕ್ಷಕರ ಮನಗೆದ್ದಿತು. ವೇದಿಕೆಯಲ್ಲಿ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಮಂಜುನಾಥ್, ಗೌರವಾಧ್ಯಕ್ಷ ನಿಂಗರಾಜುಗೌಡ, ತಾಲೂಕು ಮುಖ್ಯಸ್ಥ ಪ್ರತಾಪ್, ಸಮುದಾಯ ಭವನದ ಮಾಲೀಕ ಮಿಥುನ್, ಪ್ರೇಮಲತಾ, ಜಲೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಗಿಲೆ ಮನೆ ಬಳಿ ಹಸು ಮೇಲೆ ಚಿರತೆ ದಾಳಿ, ಚಿಕಿತ್ಸೆ ಫಲಿಸದೆ ದಿನಕ್ಕೆ 8 ಲೀಟರ್ ಹಾಲು ಕೊಡುತ್ತಿದ್ದ ಹಸು ಬಲಿ, ನಷ್ಟ ಪರಿಹಾರಕ್ಕೆ ರೈತನ ಆಗ್ರಹ. ಅರೆಹಳ್ಳಿ ಭಾಗದಲ್ಲಿ ಹೆಚ್ಚಿದ ಆನೆಗಳ ದಾಂಧಲೆ, ಕಟಾವಿಗೆ ಬಂದಿದ್ದ 15 ಎಕರೆ ಭತ್ತದ ಬೆಳೆ ಸಂಪೂರ್ಣ ನಾಶ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ರೈತರ ಸ್ಥಿತಿ. ಡಿಸೆಂಬರ್ 29ರಂದು ಜೆಡಿಎಸ್ ಕಾರ್ಯಕರ್ತರ ಸಭೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ನೇತೃತ್ವದಲ್ಲಿ ಸಭೆ ಆಯೋಜನೆ, ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಮಾಹಿತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ.